ಪ್ರಾಚೀನ ಬುಡದಲ್ಲಿ ಉಂಟು, ತಲೆ ಸರಿ ಇಲ್ಲ ಅನ್ನದು. ಪ್ರಾಚೀನ ಬುಡ ಹೌದೇ ಹೌದು. ಪ್ರಾಚೀನ ಹೊರಹಳ್ಳಿಯಲ್ಲಿ ದಕ್ಷ ಪ್ರಜಾಪತಿ ಮಾಡುವುದು. ಹೌದು ಹೌದು, ಯಾಗಕ್ಕೆ ಹೌದೇ ದಕ್ಷ ಪ್ರಜಾಪತಿ ಮಾಡುವ ಯಾಗಕ್ಕೆ ನಾವು ಕುಟುಂಬ ಪರಿವಾರ ಸಹಿತ ಹೊರಟಿದ್ದೇವೆ. ನನಗೂ ಅದೇ ಅನುಮಾನ ಇತ್ತು. ಇದು ಭಾಗ್ಯದಕ್ಷರ ಮಗಳು ವನಮಾಲಿ. ಆ ವನಮಾಲಿ ಸುದ್ದಿ ಸಾಯ್ಬೇಕು, ಅವನು ಹೋಗಿ ಆಯ್ತು. ಅವಳಲ್ಲೇ ಕೇಳಿಬಿಡು. ನೀನು ಅರಿಯಲವರ ಮಗಳಲ್ಲವೇ ನೀವು ಅರಿಯಲವರ ಮಗಳಲ್ಲವೇ ನೀವು ಅಮ್ಮ. ಅರಿಯಲವರ ಮಗಳಲ್ಲವೇ ನೀವು ಅಮ್ಮ. ಹೋಗದಿರುವ ಕಾರಣಗಳೇನು ಬೇಡಿರಮ್ಮ. ಹೋಗದಿರುವ ಕಾರಣಗಳೇನು ಬೇಡಿರಮ್ಮ. ಮರೆತರೋ ನಿಮ್ಮನ್ನು ಕರೆಯಲು ಏನಿದಮ್ಮ. ಮರೆತರು ನಿಮ್ಮನ್ನು ಕರೆಯಲು ಏನಿದಮ್ಮ. ಆದರೆ ಸಂಗಡವಾಗಿ ಹೋಗುವ ಅಮ್ಮ. ಆದರೆ ಸಂಗಡವಾಗಿ ಹೋಗುವ ಅಮ್ಮ. ಅರಿಯಲವರ ಅರಿಯಲವರ ಇದು ನೀನು ಅವಳೇ ಅಲ್ವೇನೆ? ನೀನು ಅವಳಲ್ವೇನೆ? ಅವಳಂದ್ರೆ ಇವಳೇ, ಇವಳಂದ್ರೆ ಅಪ್ಪನ ಮಗಳು. ನೀನು ಎಲ್ಲರೂ ಅಪ್ಪನ ಮಗಳೇ. ದಕ್ಷ ಪ್ರಜಾಪತಿಯ ಮಗಳು ದಾಕ್ಷಾಯಿಣಿ. ಅವಳು ಪರಿಚಯ ಇದ್ದಿತ್ತ ನಿಮ್ಗೆ? ಅಯ್ಯೋ ಇವಳನ್ನು ಈಗ ನೋಡಿದ್ದು ಎರಡನೇ ಬಾರಿ. ಹೌದಾ? ಮೊದಲು ಇವಳು ಮದುವೆಯಲ್ಲಿ ನಾನು ನೋಡಿದ್ದು. ಹೋಗಿದ್ರ? ಹೌದೇ, ಅವಳ ಮದುವೆಯನ್ನು ನೆನಪಿಟ್ಟುಕೊಳ್ಳುವಂತ ಮದುವೆ ಇದ್ದಾಗಿತ್ತು. ಮರೆವೇ ಆಗುದಿಲ್ಲ ಜೀವನದಲ್ಲಿ. ಇವಳು ಯಾರು ಅಂತ ತಿಳಿದಿಲ್ಲ. ಯಾರು? ಶಂಕರನ ಹೆಂಡತಿಯೇ ಇವಳು. ಓ, ಕೈಲಾಸ ವಾಸನೆ. ವಾಸನೆ ನೀನು. ಆಟುಂಟಲ್ಲ, ಕೈಲಾಸ ವಾಸನೆ ಬಾ. ಮುಂದೆ ಆ ಶಂಕರನ ಹೆಂಡತಿ ಆ ದಿನ ಬೆಳ್ಳಿ ಕೆಳಗೆ ಇದ್ಲು. ಇವಳೆ ನೀರಿಗೆ ಬಿದ್ದು ಕಡ್ಲಾಗಿದ್ದಾಳೆ. ನೀರಿಗೆ ಬಿದ್ದು ಕಡ್ಲೆ ಆದವಳು ನೀನು. ಸಂತೋಷ ಆಯ್ತಮ್ಮ ನಿನ್ನನ್ನು ಕಂಡು. ಆಕೆ ಕೇಳಿದ್ರೆ ಎತ್ತರ ನಾರ್ಯತ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ್ರು. ಹೆಣ್ಣು ಎಲ್ಲಿ ಸುಖ ಸಂತೋಷ ಸಮಾಧಾನದಲ್ಲಿ ಬದುಕ್ತಾಳೋ ಅಲ್ಲಿ ದೇವತೆಗಳು ವಾಸವಾಗ್ತಾರಂತೆ. ಹಾಗಾಗಿ ಪ್ರತಿಯೊಬ್ಬ ಪುರುಷನು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಬೇಕಾದ ಸಂಗತಿ ಅಂದರೆ ತಾನು ಕೈ ಹಿಡಿದ ಹೆಣ್ಣನ್ನು ಹೆಂಡತಿಯಾಗಿ ಸ್ವೀಕರಿಸುವ ಜೊತೆಗೆ ಅವಳು ಸುಖ ಸಂತೋಷದಲ್ಲಿ ಸಮಾಧಾನದಲ್ಲಿ ಬದುಕುವ ಹಾಗೆ ನೋಡಿಕೊಳ್ಬೇಕು. ಹಾಗೆ ಯಾವಾಗ ನೋಡಿಕೊಳ್ತಾನೋ ಅಂಥವನನ್ನು ಆಕೆ ಹೆಂಡತಿಯಾದವಳು ಕರೆಯೋದು ಹೇಗೆ? ಕೈ ಹಿಡಿದ ಗಂಡನೇ ನನಗೆ ದೇವರು. ಉಳಿದವರಿಗಲ್ಲ, ಗಂಡನೇ ದೇವರಾದ ನಿನಗಾಗಲ್ಲ, ದೇವರೇ ನಿನಗಲ್ಲ. ಹೌದೇನಮ್ಮ? ಈಗಾಗಲೇ ನಿನ್ನ ಅಕ್ಕಂದಿರಲ್ಲ ಸಿಕ್ಕಿದ್ರು ನಮ್ಗೆ. ಭರಣಿ ಸಿಕ್ಕಿತ್ತು. ಭರಣಿ ಸಿಕ್ಕಿತ್ತು ಅಂತ ಹೇಳುದಿಲ್ಲ. ಭರಣಿ ಸಿಕ್ಕಿತ್ತು ಅಂದ್ರೆ ಬೇರೆ. ಭರಣಿ ಸಿಕ್ಕಿದ್ದಳು. ಭರಣಿ ಸಿಕ್ಕಿತ್ತು ಅಂದ್ರೆ ಕೊನೆ ಕಾಲಕ್ಕೆ ಸಿಕ್ಕು. ಅಕ್ಕಂದಿರು ಸಿಕ್ಕಿದ್ರು. ಅಶ್ವಿನಿ ಭರಣಿ ಅವರೆಲ್ಲ. ಹೌದೇನಮ್ಮ? ದಕ್ಷ ಪ್ರಜಾಪತಿ ಎಂದು ನಿನ್ನ ತಂದೆ ಮನೆಯಲ್ಲಿ ಆಗುವ ಕಾರ್ಯ ನೀನು ಈ ಮೊದಲೇ ಅಲ್ಲಿ ಇತ್ತು. ಅಪ್ಪನ ಮನೆ ಕಾರ್ಯಕ್ಕೆ ಒಂದು 15 ದಿನ ಮುಂಚೆ ಹೋಗ್ಬೇಕು. ಹೌದು, ಮೊದಲೇ ಹೋದಂದು ಅಲ್ಲಿದ್ದಲ್ಲೆಲ್ಲ ಸಗಣಿ ಹಾಕಬೇಕು. ನೀನು ನಮ್ಮಂತ ಬ್ರಾಹ್ಮಣರನ್ನ ಪೂರ್ಣಕುಂಭ ಸ್ವಾಗತದಲ್ಲಿ ಬರಮಾಡಿಕೊಳ್ಳಬೇಕಾದ ಸ್ಥಾನಮಾನ ನಿನ್ನದು. ಯಾಕಮ್ಮ ಹೋಗಿಲ್ಲ? ಗೊತ್ತಾಯ್ತು. ಹೇಳಿ ಕೇಳಿ ನಿನ್ನ ಅಪ್ಪ ಮರ್ತಪ್ಪ. ಮಗಳಾದ್ರೆ ದಕ್ಷ ಪ್ರಜಾಪತಿಯ ಮಗಳೇ.
ಅಂದ್ರೆ ಮರೆತನೋ ಏನೋ ನಿನ್ನಪ್ಪ ಅಂತ ಸಹಜ. ಅತಿ ಸಂತೋಷದಲ್ಲಿಯೂ ಮರೆವೇ ಆಗ್ತದೆ ಅಂತೆ, ಅತಿ ದುಃಖದಲ್ಲಿಯೂ ಮರೆವೇ ಆಗ್ತದೆ ಅಂತ. ಏನೋ ಕಾರ್ಯಕ್ರಮವನ್ನ ಯಾಗವನ್ನ ಇಟ್ಟುಕೊಂಡಿದ್ದಾನೆ, ಸಂತೋಷದಲ್ಲಿ ಮರೆವೇ ಆಗಿರಬಹುದು. ಮಾತೊಂದಿಲ್ಲ, ಅಪ್ಪನ ಮನೆಯಲ್ಲಿ ಆಗುವ ಮಂಗಲ ಕಾರ್ಯಕ್ಕೆ, ಊರ ಹೊರಗಿರುವ ದೇವಸ್ಥಾನದಲ್ಲಿ ಆಗುವ ವಾರ್ಷಿಕ ಉತ್ಸವಕ್ಕೆ ಪ್ರತ್ಯೇಕ ಆಮಂತ್ರಣ ಬೇಕು ಅಂತ ಯಾವ ಆತನು ಬಯಸಬಾರದು. ಹಾಗಾಗಿ ಸುದ್ದಿ ಕೇಳಿದ್ರು ಹೋಗಬಹುದಂತೆ. ಈಗ ನಾವು ನಿನಗೆ ತಂದೆ ಮನೆಯಲ್ಲಿ ಆಗುವ ಕಾರ್ಯವೊಂದು ವಿಷಯವನ್ನು ಹೇಳಿದ್ದೇವೆ. ಒಬ್ಬರಿಗೆ ಇಬ್ಬರು ಲೇಸು, ಹೋಳಿಗೆಗೆ ತುಪ್ಪ ಲೇಸು ಅಂತ ಮಾತಿಲ್ವ? ಹಾಗಾಗಿ ನಮ್ಮ ಜೊತೆಗೆ ನೀನು ಬಾಳೆ ಹೋಗೋ. ಮಹಾಲಕ್ಷ್ಮಿ ನೀನು ಅಲ್ಲಿ ಹಿಂದಿರು. ನನ್ನ ಮನೆ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಜೊತೆಗೆ ಹೋಗುದು. ನನ್ನ ಮನೆ ಕಾರ್ಯಕ್ರಮಕ್ಕೆ ನೀವೇ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡು ಹೊರಟಿದ್ದೀರಿ. ನೀನೆಲ್ಲ ಅಪ್ಪನ ಮನೆಯವರೆಲ್ಲ ಕರ್ಕೊಂಡು ಬಾ. ಹೇಳಿದ್ದೇನು ಅಂತ ಗೊತ್ತಾಯ್ತು ನಿನಗೆ? ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೊರಟಿದ್ದೀರಿ, ಅಕ್ಕಪಕ್ಕದ ಮನೆ ಸುದ್ದಿ ಎಲ್ಲ ಹೇಳಿ. ತಾನು ಒಬ್ಬಳೇ ನಿಮ್ಮ ಜೊತೆಗೆ ಬರುವುದು ಸರಿಯೋ, ತಾನು ಗಂಡನ ಜೊತೆಗೆ ಬರುಬೇಡು ಅಂತ ಸೂಕ್ಷ್ಮವಾದ ಮಾತುಗಳು. ಹೌದಮ್ಮ, ಏನೋ ಅವಸರದಲ್ಲಿ ಹೇಳಿಬಿಟ್ಟೆ. ಆಗ್ಲಿ, ನೀವೆಲ್ಲ ಬಂದಿಸಿ. ಆದ್ರೆ ಮನೆಗೆ ಹೋಗಿ ಗಂಡನಿಗೆ ಹೇಳಿ ಅವರು ಕರ್ಕೊಂಡೆಲ್ಲ ಬರೋದು ಮುಗಿದು. ಅವರೆಲ್ಲ ನಿನಗೆ ಕತೆ ಗೊತ್ತಿಲ್ಲ. ಅವರೆಲ್ಲ ತಡವಾಗಿ ಹೊರಟು ಮೊದಲಾಗಿ ಬಂದು ಮುಟ್ಟಿ ಬಿಡ್ತಾರೆ. ನಾವೆಲ್ಲ ಮೊದಲೇ ಹೊರಟು ತಡವಾಗಿ ಬಂದು ಮುಟ್ಟು. ಅವರಿಗೆಲ್ಲ ವಾಹನದ ವ್ಯವಸ್ಥೆ ಉಂಟೆ. ಇವಳ ಗಂಡ ನಂದಿ ವಾಹನನಾಥ. ಇವತ್ತು ಹೇಳಿದೆ ಒಂದು ವಾಹನ ತಕೊಳ್ಳಿ, ಒಟ್ಟಿಗೆ ಹೋಗೋಣ. ನಾನು ಪರಮೇಶ್ವರನಲ್ಲಿ ಕೇಳ್ತಾ ಇದ್ದೇನೆ. ನಿತ್ಯವೂ ಅನುಷ್ಠಾನ ಪ್ರಾರಂಭ ಮಾಡುವಾಗ ಪರಮೇಶ್ವರ ಪ್ರೀತ್ಯರ್ಥಂ ಅಂತಲೇ ಅರ್ಘ್ಯ ಪ್ರದಾನ ಮಾಡಿ ನಾನು ಪ್ರಾರಂಭ ಮಾಡುದು. ಅವನಲ್ಲಿ ಕೇಳ್ತಾ ಇದ್ದೇನೆ, ತಂದೆ ನೀನು ಹೇಳು ನಂದಿ ವಾಹನ, ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ನನಗೊಂದು ಹೊಂದಿ ವಾಹನ. ನೀವು ಹೊಂದಿನೇ ಬೀಳ್ತೀರಿ. ಆಶೀರ್ವಾದ ಮಾಡು, ಆದಷ್ಟು ಬೇಗ ಮಾಡಿ ಆಶೀರ್ವಾದ ಮಾಡ. ಒಳ್ಳೆದಾಗಲಿ. ಅವನು ಯಾರು ಮಾತಾಡ್ತಾನ ನೋಡಿ ಮಾತಾಡ. ಇನ್ನೊಂದು ದಿವಸ ಮಾತಾಡ್ಬೋದು. ನನ್ನ ಬಗ್ಗೆ ರಕ್ಷೆ ಇರಲಿ, ಅಲ್ಲಿ ನನ್ನ ಬಗ್ಗೆ ಒಂದು ಗಮನ ಇರಲಿ. ನನಗೊಂದು ಸೀರೆ ಕೊಡು. ಸೀರೆ ಒಳ್ಳೆ ಸೀರೆ ಕೊಡು. ಒಳ್ಳೆಯದು ಪಟ್ಟ ಸೀರೆ ಕೊಡ್ತೇನೆ. ಬಟ್ಟೆ ಸೀರೆ ಬೇಡ. ಯಾಕೆ? ಬಟ್ಟೆ ಸೀರೆ ಉಟ್ರೆ ಬೈತಾರೆ ಅವರು. ಬ್ರಾಹ್ಮಣರು ಬಟ್ಟೆ ಸೀರೆ ಉಡ್ಬಾರ್ದು. ಬ್ರಾಹ್ಮಣರು ಪಟ್ಟೆ ಸೀರೆ ಉಟ್ಬಾರ್ದು, ಸೀರೆ ಸಾಕು ಬೇಡ. ಅವ್ರು ಯಾವಾಗಲೂ ಶನಿ ಕತೆಗೆ ಹೋದ ಕರಿ ಸೀರೆ ಕೊಡುವುದು. ಒಳಗಿಟ್ಟು ಉಟ್ಕೊಂಡು ಬಂದೆ, ಅವ್ರಿಗೆ ಗೊತ್ತಾಗ ನಾ ಕೊಟ್ಟು ಉಟ್ಕೊಡ್ದೆ. ನಾವು ಉಟ್ಕೊಳ್ತೇವೆ. ಒಂದು ಒಳ್ಳೆ ಸೀರೆ ಕೊಡು. ಕೇಳು, ಎಂತಾದ್ರು ಮಡಿ ಮಡಿ ಮಡಿ. ಇನ್ನೊಂದು ಊಟ ನೋಡಿ ಅಂತ ಹೇಳ್ಬೇಡಿ. ಹುಡುಗಿ ಎಂತ ಕೇಳಾಗ್ಬೋದು ಈಗ. ಅಲ್ಲ ನೋಡಿ, ನಿಮ್ಮ ಅಕ್ಕಪಕ್ಕದಲ್ಲೆಲ್ಲ ಒಳ್ಳೆ ಹೆಣ್ಣಿಗೆ ಕೇಳು. ಇಂತೆಂದು ಭೂಸುರರು ಯಾಕೆ? ನನ್ನ ಅಪ್ಪನ ಪ್ರೀತಿಯ ಮಗನ ಹಿರಿಯವಳೆನ್ನುವ ಕಾರಣಕ್ಕಾಗಿ ಹೀಗಾಯ್ತು. ಒಂದು ಸತ್ಯ, ಬ್ರಾಹ್ಮಣರು ಹೇಳಿದ ಹಾಗೆ ನಾವು ಅತಿ ಪ್ರೀತಿಯವರು ಹತ್ತಿರದವರು ಅಂತಾದ್ರೆ ನಾವೇ ಹೋಗಿ ಕಲಿಬೇಕು ಎನ್ನುವ ಕಾರಣಕ್ಕಾಗಿ
ಕೆಲವೊಮ್ಮೆ ಅವಸರದಲ್ಲಿ ನೆನಪು ಹೋಗುವುದಿರ್ತದೆ. ನನ್ನ ಅಪ್ಪನಿಗೂ ಹಾಗೆ ಆಗದಿರಬೇಕು. ಅದೇನೇ ವಿಷಯವನ್ನು ತಿಳಿದಲ್ಲ ನಾನು, ಆದಷ್ಟು ಬೇಗ ನಮ್ಮವರಿಗೆ ವಿಷಯವನ್ನು ತಿಳಿಸಿ ನಮ್ಮವರು ಕೂಡಿಕೊಂಡು ಪ್ರಾಚೀನ ಮನೆಯನ್ನು ಸಾಗಬೇಕು. ತಿಳಿದಲ್ಲ ಸ್ವಾಮಿ ಸ್ವಾಮಿ. ನಮಸ್ಕರಿಸಿಕೊಂಡೆ. ವಂದನೆಗಳು, ಒಳ್ಳೆಯದಾಗಲಿ. ಏನು ಪ್ರಭು, ನಮೋ ನಮಃ. ನಮಸ್ಕಾರಗಳು. ಎಷ್ಟು ಬಾರಿ ಕೊಡುವುದು? ಎಷ್ಟಾಯ್ತು? ನನಗಂತೂ ಲೆಕ್ಕ ಇಲ್ಲ. ನಿನ್ನ ಲೆಕ್ಕ ಉಂಟಾ? ನನ್ನ ಲೆಕ್ಕ ಈಚೆ ಕೊಡ್ತೀಯ ಮತ್ತೆ ಈಚೆ ಕೊಡು. ಒಂದು ನಮಸ್ಕಾರ ಸರಿ, ಮತ್ತೆ ಮತ್ತೆ ನಮಸ್ಕಾರ ಕೊಡ್ತೀಯ ಅಂತಾದ್ರೆ ಚಮತ್ಕಾರವಾ? ಮತ್ತೆ ನಿಮ್ಮಿಂದ ಬೀಳ್ಬಿಟ್ಟು ಹೋಗುವಾಗ ನನಗೆ ಉತ್ಸಾಹ ಬಿತ್ತು. ಹೋಗುವಾಗ ಮುಖ ಇಷ್ಟು ಅರಳಿಲವಾಗಿತ್ತು, ಈಗ ಅದು ನೂರ್ಮಡಿಸಿದೆ. ಹೌದು, ಕಾರಣ ಓಡೋಡಿ ಬಂದ್ರೆ ಏನು ತಾವಕ್ಕ, ಏನು ಉತ್ಸಾಹ ನಿನಗೆ? ನಿಮಗೂ ಅಷ್ಟೇ ಉತ್ಸಾಹ ಬರ್ತದೆ. ಹೌದಾ? ನೋಡಲಿ ನೋಡಿರಿ ನೋಡಿರಿ ದ್ವಿಜರು ಪೋಪುದರೋ, ನೋಡಿರಿ 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 ದ್ವಿಜರು ಪೋಪುದರೋ, ನಿಮ್ಮಯ ಮಾಡುವ ಯಜ್ಞವಂತೆ, ನಿಮ್ಮಯ ಮಾಡುವ ಯಜ್ಞವಂತೆ. ಆಡಲೇ ನದಿಗೆ ಸಂಭ್ರಮವಂತೆ, ಆಡಲೇ ನದಿಗೆ ಸಂಭ್ರಮವಂತೆ, ಬಂಧುಗಳು ಕೂಡಿರಂಜಿಸುವರಂತೆ, ನಮ್ಮ ಬಂಧುಗಳೆಲ್ಲ ಕೂಡಿರಂಜಿಸುವರಂತೆ. ನೋಡಿರಿ ಬಿಡರು ಬೋಧುಗಳು ನಿಮಯಮಾನ ಮಾಡುವ ಯಜ್ಞವಂತೆ, ಆಡಲೇ ನದಿಗೆ ಸಂಭ್ರಮವಂತೆ, ಬಂಧುಗಳು ಕೂಡಿರಂಜಿಸುವರಂತೆ, ನಮ್ಮ ಬಂಧುಗಳು ಆಡಲೇ ನದಿಗೆ ಸಂಭ್ರಮವಂತೆ, ಬಂಧುಗಳು ಕೂಡಿರಂಜಿಸುವರಂತೆ, ನಮ್ಮ ಬಂಧುಗಳೆಲ್ಲ ಕೂಡಿರಂಜಿಸುವರಂತೆ, ನಮ್ಮ ಬಂಧುಗಳೆಲ್ಲ ಕೂಡಿರಂಜಿಸುವರಂತೆ. ನೋಡಿರಿ ಬಿಡರು ಪ್ರಭು, ಯಾಕೆ ಉತ್ಸಾಹ? ಏನು ಏನೇ ಹೋಗುವಾಗಿನ ಉತ್ಸಾಹ ಇಮ್ಮಡಿಸಿ ನೂರ್ಮಡಿಸಬೇಕು. ಕಾರಣ ಏನು? ನನ್ನ ಬೆರಳ ತುದಿ ಹೊಡಿ. ಒಳ್ಳೆ ನಖ. ಎಂತದು? ನಖ ಎಂತದು? ಬೆರಳ ತುದಿಗೆ ಉಗುರಲ್ಲ. ಅಯ್ಯೋ, ಅದೆಲ್ಲ ನಾ ಹೇಳಿದ್ದು. ಏನ್ ಮಾಡ್ಕೊಂಡೆ? ಅಷ್ಟು ಉದ್ದವಾಗುಂಟು ಅಂತ ಹೇಳುದು ನಾನು. ಒಳ್ಳೆ ನಖ ಅಂತ. ಅದಲ್ಲ ಮತ್ತೆ ನನ್ನ ಬೆನ್ನು ತೋರಿಸೋ ದಿಕ್ಕನ್ನು ನೋಡಿ ಅಂತ ಹೇಳಿದ್ದು. ಓ, ಇದೇ ನೇರದಲ್ಲಿ ಎಂತ ಪರ್ವತ ಶ್ರೇಣಿಗಳು, ಅದಕ್ಕೆ ಸ್ವಲ್ಪ ಕಾಯಿ, ತುಂಬಿಕ್ಕಿರುವಂತ ನದಿ, ಅದಕ್ಕಿಂತ ಸ್ವಲ್ಪ ಕಾಯಿ. ಆ ನದಿಯ ನೊರೆಯಾಗಿ ಹರಿತಾ ಉಂಟು. ಅದಕ್ಕೆ ಸ್ವಲ್ಪ ಈಚೆಗೆ ಒಂದು ಕಾಲು ದಾರಿ ಉಂಟು ಅಲ್ಲವೇ? ಆ ದಾರಿಯಲ್ಲಿ ನೋಡಿದ್ರೆ ನೀವು ಒದೆಯುತ್ತದೆ ಎಲ್ಲ ಬಾಂಚರು ಸಾಗ್ತಾ ಇದ್ದಾರೆ, ಸಾಲು ಸಾಲಾಗಿ ಸಾಗಿ ಹೋಗ್ತಾ ಇದ್ದಾರೆ. ಸ್ವಾಮಿ, ಇಲ್ಲವೇ ಸಾಲಿದ್ದಾರೆ.
ಇದ್ದಾಗೆ ಉಂಟದೆ. ಅವ್ರು ಯಾರು ಅಂತ ನನಗೆ ಕುತೂಹಲವಾಯ್ತು. ಯಾರು? ಆಮೇಲೆ ಗೊತ್ತಾಯ್ತು ಅವರೆಲ್ಲ ಬ್ರಾಹ್ಮಣರು. ಹೋಗ್ತಿರೋರು ಬ್ರಾಹ್ಮಣರ ಎಲ್ಲ ಒಟ್ಟಾಗಿ ಹೋಗ್ತಾ ಇದ್ದಾರೆ. ಎಲ್ಲೋ ಬೆಂಕಿ ಹಾಕ್ತಾರೆ. ಇಲ್ಲಿ ಬ್ರಾಹ್ಮಣರು ಹೋದ್ರೆ ಬೆಂಕಿ ಹಾಕುದೇ? ಅಲ್ಲ, ಬೆಂಕಿ ಬಿತ್ತಲು ಹೋಗಿ ಯಜನ ಮಾಡುವುದು ಬ್ರಾಹ್ಮಣರು ಬೆಂಕಿ ಹಾಕುವುದು ಅಂತ ಹೇಳು. ಹೌದು. ಯಜನ ಪ್ರಾರಂಭ ಆದಲ್ಲಿ ಬ್ರಾಹ್ಮಣರು ಹೋಗ್ತಾರಂತೆ, ಬೆಂಕಿ ಬಿತ್ತಲು ಹೋಗ್ತಾರಂತೆ. ಅಯ್ಯೋ ಹಾಗಲ್ಲ, ಮತ್ತೆ ಅವರೆಲ್ಲ ಹೋಗಿ ಹೇಳಿ ಬಂದ ಸರಿ. ಹಾ. ಅದ್ರ ಜೊತೆಗೆ ನಿಮ್ಗೆ ಬೆಂಕಿ ಪ್ರೀತಿ ಹೌದು ಅಲ್ವಾ? ಆದ್ರೆ ಅವರೆಲ್ಲ ಹೋಗ್ತಾ ಇರೋದು ಎಲ್ಲಿಗೆ ಅನ್ನುವಂತಹ ಕುತೂಹಲ ನನಗಾದ ಅವಾಗ. ಎಂದಿದ್ದು ಒಬ್ಬ ಬ್ರಾಹ್ಮಣರನ್ನು ಕರೆದು ಕೇಳಿದೆ, ಅವರೆಲ್ಲ ಹೋಗ್ತಾ ಇರುವುದು ಪ್ರಾಚೀನ ಬಳಿಗಂತೆ. ಪ್ರಾಚೀನ ಬರೀಗ ಅದೇ ನಿಮ್ಮ ಮಾವ ದಕ್ಷ ಪ್ರಜಾಪತಿ, ನಿನ್ನ ಅಪ್ಪ, ನಿಮ್ಮ ಮಾವ, ನಿನ್ನ ಅಪ್ಪ ಯಾರು ಕರೆ? ಮೊದಲು ಮಾವನ ಅಪ್ಪನಾಗಿದ್ದು, ಅಪ್ಪ. ಮತ್ತೆ ನಿನ್ನ ಅಪ್ಪ ಮಾಡು. ಅದು ಯಾವ ಕರೆ? ವಿಶೇಷವಾಗಿ ದಕ್ಷ ಪ್ರಜಾಪತಿ ಯಾಗವನ್ನ ಕೈಗೊಂಡಿದ್ದಾನಂತೆ. ನಭೂತೋನ ಭವಿಷ್ಯತಿ ಎನ್ನುವಂತಹ ಯಾಗವಂತೆ. ಇವರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರಂತೆ. ಅಲ್ಲಿ ಯಾಗ ವೈಭವವನ್ನು ಕಥೆಯಲ್ಲ ಮುಂದುವರಿಸು. ಕಥೆಯಾದ್ರೆ ನಾವು ಹೂ ಹೇಳ್ತೇವೆ. ಅಲ್ಲಿ ಎಂತದೊಂದು ಉಂಟಂತೆ, ನಡೀತಾ ಉಂಟಂತೆ, ಅಲ್ಲಿ ಆಗ್ತಾ ಉಂಟಂತೆ. ಅಲ್ಲ ಆಗುತ್ತಾ ಉಂಟು, ಸರಿ. ಇದನ್ನೆಲ್ಲ ನಿಮ್ಗೆ ಹೇಳಿದ್ಯಾರು? ಬ್ರಾಹ್ಮಣರು. ಅದನ್ನು ಕೇಳಿ ನಿನಗೇನಾಯ್ತು? ಅದನ್ನು ಕೇಳಿ ಕೇಳಿ ಸೈರಿಸದೆಂದ
ಬಹುಕಾಲವಾಯಿತು ನಾ ಕಾಣದೆ ಮನವಿಲ್ಲದು ನನಗೆಂದಳು ಪಲ್ಲವಿ ಬಹುಕಾಲ ಆಯ್ತು ಬೇಕು ಬೇಕೆಂಬುದಾಗಿ ನೀನೇ ವಹಿಸಿ ಮದುವೆಯಾದವನು ಮದುವೆಯಾಗಿ ಎಷ್ಟೋ ಕಾಲವನ್ನು ಆಯಿತು ಆದ್ರೆ ಎಷ್ಟು ಸಂತೋಷ ಕೊಡ್ತಿದ್ದ ಯಾವತ್ತೂ
ಯಾವಾಗಲೇ ಯಾವ ಹೆಣ್ಣಿಗೆ ಆಗಲಿ ಅಪ್ಪನ ಮನೆಯಲ್ಲಿ ಒಳ್ಳೆಯ ವಿಷಯ ಉಂಟು. ನಮ್ಮ ತಂದೆ ಮನೆಯಲ್ಲಿ ವಿಶೇಷವಾದ ಕಾರ್ಯಕ್ರಮ. ಸತ್ಯ ಹೇಳ, ನಾನು ಸರಿಯಾಗಿ ತಂದೆ ಮನೆಗೆ ಹೋಗುವ ಅವಕಾಶವೂ ಸಿಗಲಿಲ್ಲ. ವಿಷಯವು ಹೋಗ್ಲೂ ಇಲ್ಲ ನೀನು. ಹೌದು, ಮದುವೆ ಆದ ನೆನಪು ಮಾಡಿಕೊಡ್ಲಿಲ್ಲ. ಹೌದು. ಯಾಕೆ ನಮ್ಮ ಮದುವೆ ಆ ರೀತಿಯಲ್ಲಿ. ಆದ್ರೆ ಯಾವ ಹೆಣ್ಣಿಗೆ ಯಾವ ಹೆಣ್ಣಿಗೆ ತಾನೆ ಅಪ್ಪನ ಮನೆಯಲ್ಲಿ ವಿಶೇಷ ಅಂತ ಹೇಳಿದವಾಗ ಉತ್ಸಾಹ ಆಗ್ಬೇಕು. ಮಗಳಿಗೆ ಸಂತೋಷ ಆದ್ರೆ ಮತ್ತೆ ಯಾರಿಗಾಗುದೆ? ಹೌದಪ್ಪ, ಕೇಳಿ ಸೈರಿಸದೆನ್ನ ಮನ. ಹೇಳಿ ಸೈರಿಸದ ಇದು ಮತ್ತೆ ಮಾತಾಡೋದು. ಹೌದೇ? ಹೌದು ಹೌದು. ಉನ್ನತ ತೃಪ್ತಿ ಆಯ್ತು ಅಂತ ಹೇಳೋದು ಬೇರೆ. ನಿಂಗೊಂದು ತೃಪ್ತಿ ಆಯ್ತು ಮತ್ತೆ ಅವಳಿಗೆ ಏನೋ ಕೆಲಸ ಮಾಡ್ತಾನೆ. ನಿನಗೆ ಬೇರೆ ನನಗೆ ಬೇರೆ. ನನಗೆ ಅಪ್ಪನ ಮನೆ ಅಲ್ಲ ಅದು. ಸ್ವಲ್ಪ ವ್ಯತ್ಯಾಸ. ಹೌದಾ? ಹೇಳು, ವಿಶೇಷವಾದಂತಹ ಕಾರ್ಯಕ್ರಮ. ಅದರಲ್ಲಿಯೂ ನಾವು ಭೂತನ ಭವಿಷ್ಯತೆ ನನ್ನಪ್ಪ ಮಾಡಿದ ಹಾಗೆ. ಹೆಸರಪ್ಪ ಹಾಗಲ್ಲ, ನನ್ನಪ್ಪ ವಿಶೇಷವಾದಂತಹ ಯಾಗವನ್ನು, ಹೌದು ವಿಶೇಷವಾದ ಯಾಗವನ್ನು ಕೈಗೊಂಡಿದ್ದಾರಂತೆ. ಹಾಗಾಗಿ ಬ್ರಾಹ್ಮಣರೆಲ್ಲರೂ ಹೋಗ್ತಾ ಇದ್ದಾರೆ. ಜನವೇ ಒಂದು ರೀತಿ ವಿಶೇಷ. ಹೌದಪ್ಪ, ಎಲ್ಲರಾಗಲ್ಲಪ್ಪ. ನಾವು ನಡೆದ ಆನೆ ನಡೆದ ಹಾಗೆ. ಹೌದು, ಬಿದ್ರೆ ಆನೆ ಬಿದ್ದ ಹಾಗೆ. ಹಾಗಲ್ಲ, ಈ ಆನೆ ಬಿದ್ರು ಸಾಲ, ಎದ್ರು ಸಾಲ. ಆನೆ ಇದ್ರು ಸಾಲ, ಶತ್ರು ಸಾಲ. ನೀನೇ ಹೇಳಿದ್ದು, ನಾನಲ್ಲ. ಅದಲ್ಲ, ಅಂತದೊಂದು ಯಾಗವನ್ನು ಮಾಡ್ತಾ ಇದ್ದಾನಂತೆ. ಅಲ್ಲಿ ನನ್ನ ಅಕ್ಕ ತಂಗಿಯರೆಲ್ಲ ಅಶ್ವಿನಿ ಬರಣಿ ಕೃತಿಗೆ ಎಲ್ಲ ಬರ್ತಾರೆ. ಬರಣಿ ಕೃತಿಗೆಲ್ಲ ಹೋಗಿ ಆಗಿದೆ. ಅಷ್ಟೇ ಅಲ್ಲ, ನಮ್ಮ ಬಾಂಧವರೆಲ್ಲ ಸೇರ್ತಾರೆ. ಬಂಧುಗಳು ಬಾಂಧವರು ನಮ್ಮ ಬಳಿ ಬಹಳ ದೊಡ್ಡದಲ್ವಾ. ಹೌದಪ್ಪ. ಯಾವಾಗ ಒಬ್ಬೊಬ್ಬರು ನೆಂಟರ ಮನೆ ನಾವು ಹುಡ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭಿಸಿದ್ರೆ ಕೆಲವು ಒಡಿಸಬೇಕು. ಆಗುವುದಿಲ್ಲ. ಹಾಗಾಗಿ ಎಲ್ಲರೂ ಸೇರ್ತಾರೆ. ನಮಗವರನ್ನೆಲ್ಲ ಒಂದೇ ಕಡೆ ನೋಡಿ ಸಂತೋಷಿಸುವಂತಹ ಅಥವಾ ಸಮಯ ಕಡಿಮೆಯಲ್ಲಿ ಹೆಚ್ಚಿನದಾದ ಕಾರ್ಯವನ್ನು ಸಾಧಿಸುವಂತಹ ವಿಶೇಷವಾದ ಒಂದು ಸಂದರ್ಭ. ನಾನು ಎದ್ದುಕೊಂಡೇ ಇದ್ದೇನೆ, ಕೂತ್ಕೊಂಡಿಲ್ಲ. ಹಾಗಲ್ಲ, ಏರುವುದು ಬೇರೆ, ಕ್ರಿಯಾಶೀಲರಾಗುವುದು ಬೇರೆ. ಜಡರಾಗಿ ನಿಂತಿದ್ದೀರಿ ನೀವು. ಸ್ವಾಮಿ, ಓ ಹೇಳಿ ಹೋಗೋಣವಂತೆ. ನಮ್ಮ ಅಪ್ಪನ ಮನೆಗೆ ನಡೆಯುವಂತ ವಿಶೇಷವಾದಂತಹ ಯಾಗವನ್ನು ನೋಡೋಣವಂತೆ. ನೋಡಿ, ನಾಳೆ ದಿವಸವೇ. ಹೌದೌದು, ಹೆಚ್ಚು ನಿಮಗೆ ಕಾಲಾವಕಾಶ ಇಲ್ಲ ಅಂದ್ರೆ ನಾನೇ ನಿಂತಿರ್ಬೋದು. ಒಂದು 15 ದಿವಸ ಉಳ್ಕೊಡುವ. ಎಲ್ಲಿಗೆ? ನನ್ನ ಅಪ್ಪನ ಮನೆಯಲ್ಲಿ. ನಿನ್ನ ಅಪ್ಪನ ಮನೆಯಲ್ಲಿ. ರಾಜಮಹಲಿಗೆ ಹೇಳಿ ಹೋಗೋಣ. ಅವಸರ ಮಾಡಬೇಡ. ನಾಳೆಗೆ ಆಗಲಿ ಕಾರ್ಯಕ್ರಮ. ಅವರೆಲ್ಲ ಎಲ್ಲಿ ಹೋಗುದು? ಅವರಿಗೆಲ್ಲ ಯಾರು ಹೇಳಿದ್ದಾರೆ? ಅವರಿಗೆಲ್ಲ ಮನೆ ಬಂದಿದ್ದಪ್ಪ. ನಿನ್ನ ಅಕ್ಕ ತಂಗಿಯರಿಗೆಲ್ಲ ಯಾರು ಹೇಳಿದ್ದಾರೆ? ನಮಗೆ ಯಾರು ಹೇಳಿದ್ದು? ಬ್ರಾಹ್ಮಣರು ಹೇಳಿ ಇಷ್ಟು ಕುಣಿತಾ ಇದ್ದೇನೆ. ನಿನ್ನ ಅಪ್ಪನೇ ಬಂದು ಹೇಳಿದ್ರೆ ನನ್ನನ್ನೇ ಮೆಟ್ಟಿ ಬಿಡ್ತಿದ್ದೇವೆ. ಅಂದ್ರೆ ಅವರು ಬಂದು ಅಲ್ಲ, ಆಮಂತ್ರಣವೇ ಇಲ್ಲ, ಕರೆ ಇಲ್ಲ, ಹೇಗೆ ಹೋಗುದು? ಕರೆ ಬರುವುದು ನೋಡುವ. ಇಲ್ಲ, ಕರೆ ಗೊತ್ತಿಲ್ಲ. ಯಾರಿಗೆ? ಕೆಲವು ಪ್ರದೇಶಗಳ ಬಂದ ಕರೆ ಬರ್ತದೆ ಅಂತ ನಾವು ನಿರೀಕ್ಷಿಸುವುದೇ ತಪ್ಪು ಸ್ವಾಮಿ. ನೋಡಿ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ರೆ ದೇವರನ್ನು ರಾಯಿಸಿ ಕಳಿಸಿಲ್ಲ, ನಾನು ಬರುವುದಿಲ್ಲ ಅಂತ ಹೇಳಿದ್ರೆ ಅವ ಮುಟ್ಟಲ್ವ? ದೇವಸ್ಥಾನಕ್ಕೆ ಹೋಗ್ಬೇಕು. ನಾವು ನಮ್ಮ ಅಳಲನ್ನು ತೊಳ್ಕೊಳ್ಬೇಕು ಅಂತ. ಹೌದು. ಅದೇ ನಾನು ವಿದ್ಯೆ ಕಲಿತಿರುವಂತಹ ಗುರುಮಠಕ್ಕೆ ಮತ್ತೊಮ್ಮೆ ನಾವು ವಿದ್ಯಾರ್ಥಿ ಹೋಗ್ಬೇಕು ಅಂತಂದ್ರೆ ಗುರುವಿನ ರಾಯಿಸಿ ಕಳಿಸಿಲ್ಲ, ನಾವು ಬರುವುದಿಲ್ಲ ಅಂತ ಹೇಳಿದ್ರೆ ಅವ ಅನ್ನುತ್ತಾರೆ. ಸರಿ ಅಲ್ಲವೇ ಅಲ್ಲ ಅದು? ಅರಸನಲ್ಲಿಗೆ ಹೋಗ್ಬೇಕು ಅಂತಾದ್ರೆ ನಮ್ಮ ಅಹವಾದ ತೊಳ್ಕೊಳ್ಬೇಕು ಅಂತಂದ್ರೆ ಸರದಿಯ ಸಾಲಿನಲ್ಲಿ ಇದ್ದಾದರೂ ಹೋಗ್ಬೇಕು. ನಮ್ಮ ಅವನ ದರ್ಶನ ನಾವು ಮಾಡಬೇಕು. ಹೌದು, ಅಲ್ಲೆಲ್ಲ ಹೇಳಿ ಕಳಿಸುವುದಿಲ್ಲ. ಹಾಗೆ ತಂದೆ ಮನೆಯಿಂದ ಈಚೆ ಬಂದಂತಹ ಹೆಣ್ಣಪ್ಪಳಿಗೆ ತಂದೆ ಮನೆಗೆ ಹೋಗ್ಬೇಕು ಅಂತ ಅದ್ರ ಕರೆ ಬೇಡ. ತಂದೆ ಮನೆಯಿಂದ ಈಚೆ ಬಂದಂತಹ ಗಂಡೇ ಆಗಿಲ್ಲ, ಅವನಿಗೆ ತಂದೆ ಮನೆಗೆ ಹೋಗ್ಬೇಕು ಅಂತ ಅದ್ರ ಕರೆ ಬೇಡ. ಅದ್ರ ಜೊತೆಗೆ ಹೆಣ್ಣು ಕೊಟ್ಟು ಮಾವ ಅಂತ ಹೇಳಿದ್ರೆ ತಂದೆಗೆ ಸಮಾನ ಅಂತ ಹೇಳಿ ನಮ್ಮಪ್ಪ ಮನೆಗೆ ಹೋಗುವುದಕ್ಕೆ ಒಂದು ಕರೆ ಬೇಕೇ ಸ್ವಾಮಿ. ಹೋಗೋಣ, ಅದಕ್ಕೇನಂತೆ ನಾವು ನೋಡ್ಕೊಳ್ಳೋದು ಬೇಡ. ಒಂದೇ ದಿವಸ ನಾಳೆ ಹಿಂದಿಕೊಳ್ಳುವಂತೆ ವಿಷಯ ನೀನು ಹೇಳು. ಮತ್ತೆ ದೇವಸ್ಥಾನಕ್ಕೆ ಹೋಗುವಾಗ ಕರೆ ಆಮಂತ್ರಣ ಬೇಕು ಅಂತಿಲ್ಲ. ಇಲ್ಲ, ನಿನ್ನ ಅಪ್ಪ ನನಗೆ ದೇವರಲ್ಲ. ಅದೇ ರೀತಿಯಾಗಿ ಗಂಡನ ಮನೆ ಹೋಗುವಾಗ ಹೆಂಡತಿಯಾದವಳಿಗೆ ಕರೆಯಬೇಕು ಅಂತಿಲ್ಲ. ಬೇಡ, ಆ ಕರಿಬೇಕು ಅಂತ ಕೂತ್ಕೊಂಡು ಹೆಂಡತಿ ಕೂತ್ಕೊಳ್ಳೋದೇ ಆಗ್ತದೆ. ನಿನ್ನಪ್ಪ ನನಗೆ ಗಂಡನೂ ಅಲ್ಲ. ತಾಯಿಯ ಮನೆಗೆ ಹೋಗುವ ಕಾಲಕ್ಕೆ ಮಕ್ಕಳಿಗೆ ಆಮಂತ್ರಣ ಬೇಕು ಅಂತಿಲ್ಲ. ನಿನ್ನಪ್ಪ ನನಗೆ ತಾಯಿಯೂ ಅಲ್ಲ. ಗುರುವಿನ ಗ್ರಹಕ್ಕೆ ಹೋಗುವಾಗ ಶಿಷ್ಯನಿಗೆ ಆಮಂತ್ರಣ ಬೇಡವೇ ಬೇಡ. ನಿನ್ನಪ್ಪ ನನಗೆ ಗುರುವೂ ಅಲ್ಲ. ನಾನೇ ಜಗದ್ಗುರು ಇದ್ದೇನೆ. ಜೊತೆಯಲ್ಲಿ ಅರಸನ ಗ್ರಹಕ್ಕೆ ಹೋಗುವಾಗ ಪ್ರಜೆಗಳಿಗೆ ಆಮಂತ್ರಣ ಬೇಡ. ನಿನ್ನಪ್ಪ ನನಗೆ ಅರಸನಾಯಿತು, ಅಲ್ಲವೇ ಅಲ್ಲ. ಹಾಗಾಗಿ ಹೋಗುವುದು ಬೇಡ. ಸ್ವಾಮಿ,
ನಾನು ಮೊದಲಿನಿಂದ ನಿಮ್ಮನ್ನು ನೋಡ್ತಾ ಇದ್ದೇನೆ. ಅಂದ್ರೆ ಬಂದಾಗಿನಿಂದ ನಿಮ್ಮನ್ನು ಗಮನಿಸ್ತಾ ಇದ್ದೇನೆ. ನನ್ನ ಅಪ್ಪನ ಮನೆಯ ವಿಷಯ ಅಂತ ಹೇಳಿದ ಕ್ಷಣಕ್ಕೆ ನಿಮ್ಮ ಮುಖದ ಭಾವನೆ ಬದಲಾಗಿ ಹೋಯಿತು. ಅಂದ್ರೆ ಈಗಿನ ಔದಾಸೀನಿ ಯಾಕೆ ನನ್ನ ಅಪ್ಪನ ಕುರಿತಾದಂತಹ ಈ ಭಾವನೆ ನಿಮಗೆ? ನಾನು ಯಾಕೆ ಅಲ್ಲಿಗೆ ಹೋಗ್ಬಾರ್ದು? ನಾವು ಹೋದ್ರೆ ಏನಾಗ್ತದೆ? ಕೈಯಿಂದ ಕೆಲವು ಕಾರ್ಯಕ್ರಮಗಳಿಗೆ ಹೋಗ್ಬೋದು. ವಿಶೇಷವಾದ ಕಾರ್ಯಕ್ರಮ ಅದು. ಓ! ಅದೆಲ್ಲ ಬೇಡ ಸುಮ್ಮನೆ. ಅದೆಲ್ಲ ಬೇಡ ಅಂದ್ರೆ ಯಾವ್ದು ಬೇಡ? ಅಲ್ಲ ಆ ವಿಷಯ ನಿಮ್ಗೆ ಯಾವ್ದೊಂದು ವಿಷಯ ಉಂಟು ಅಂತ ಇದ್ದೀರಾ? ನಾನು ಮುಖ ನೋಡಿದವರಿಗೆ ಗೊತ್ತಾಯ್ತು ರೀತಿ ಮಾಡ್ತಾ ಇದ್ದೀನಿ. ನಿನಗೆ ಹೇಳದೇ ಇರುವಂತ ವಿಷಯವನ್ನ ಹಾಗೆ ನಾನು ಬಚ್ಚಿಟ್ಟುಕೊಂಡು ಇಲ್ಲಿಯವರೆಗೆ ಯಾವ ವಿಷಯವನ್ನು ನನಗೆ ಮುಚ್ಚಿಟ್ಟವರಲ್ಲ ನೀವು. ಅರ್ಥ ದೇಹವನ್ನೇ ಕೊಟ್ಟವ ಮುಚ್ಚಿಟ್ಟುವುದೇ ಮತ್ತೆ ವಿಷಯವನ್ನು ಮುಚ್ಚಿಡ್ತೀರಾ? ಆದ್ರೆ ಯಾವುದೇ ಮಕ್ಕಳಿಗೆ ಅದು ತನ್ನ ತಂದೆ ತಾಯಿಗಳ ವಿಷಯವನ್ನ ಅವರ ಮನಸ್ಸಿಗೆ ಹಿತವಲ್ಲದ ವಿಷಯವನ್ನ ಹೇಳಿದ್ರೆ ನೋವಾಗ್ತದೆ ಇಲ್ವೋ ಹೇಳಿ? ಹಾಗಾಗಿ ಬೇಡ. ಅಯ್ಯೋ ಈಗ ನೀವು ಹೇಳಿ ಹೋದ್ರೆ ಹೆಚ್ಚಿನ ನೋವಾಗ್ತದೆ. ಅಂದ್ರೆ ನನ್ನಿಂದ ಮುಚ್ಚಿಟ್ಟಿದ್ದೀರಿ ನೀವು ಅಂತ ಆಗ್ಲಿಲ್ಲ. ಹೌದೇ? ಏನು ಸ್ವಾಮಿ ನಾನು ಹೇಳಲೇಬೇಕು. ಏನು ಸ್ವಾಮಿ? ಇವತ್ತಿನ ವಿಷಯ ಅಲ್ಲ ಅದು. ಮತ್ತೆ ಯಾವಾಗ? ಒಂದು ಕುಳಿತಿದ್ದ ಸಮಯ ಒಂದು ಇವತ್ತು ನೀವು ಹೇಳದೇ ಇದ್ರೆ ಇನ್ನೂ ಹೆಚ್ಚಿನ ನೋವಾಗ್ತದೆ ನನಗೆ. ಹೇಳ್ತೇನೆ. ಹೇಳದಿದ್ರೆ ಕಾರ್ಯವೂ ಕೆಡ್ತದೆ, ನೋವಾಗುವುದಷ್ಟೇ ಅಲ್ಲ. ಇನ್ನೊಂದು ದಿನ ದೇವೇಂದ್ರವನ್ನು ಕೇಳಿಕೊಂಡಿದ್ದು ತ್ರಿವೇಣಿ ಸಂಗಮದಲ್ಲಿ ಜ್ಞಾನಸತ್ರದ ವಿಷಯ. ಹೌದು, ನಿನಗೂ ಗೊತ್ತಿದೆ ಅಲ್ಲ, ಅಧ್ಯಕ್ಷರಾಗಿ ನೀವೇ ಹೋಗಿ. ಹೌದು. ಹಾಗೆ ಜ್ಞಾನಸತ್ರ ನಡೆಯುತ್ತಿರುವ ಕಾಲಕ್ಕೆ, ಅಧ್ಯಕ್ಷನಾಗಿ ನಾನು ಕುಳಿತಿರುವ ಕಾಲಕ್ಕೆ ಬಂದವ ಧೂಮಕೇತು ಬಂದಂಗ. ನಿನ್ನ ಅಪ್ಪ, ನನ್ನ ಅಪ್ಪ ಬಂದು ಒಂದು ರೀತಿ ಹಾಗೆ ಇಟ್ಟು ನೀವು ಹೇಳಿದ್ರೆ ನೋವಾಗುದಿಲ್ಲ, ಆದ್ರೆ ಅವ್ನು ಬಂದ್ರೆ ಹಾಗೆ ಅವ್ರ ರೀತಿ ಧೂಮಕೇತು ಬಂದಾಗ ಅದು ಆಗಾಗ ಕಾಣಿಸಿಕೊಳ್ತದೆ. ಹೌದು, ಅದರ ಅಪಾಯವೇ ಅದು. ಅಪಾಯ ಇಲ್ಲಪ್ಪ, ನಮ್ಮ ಅಪ್ಪಯ್ಯ ಅಪಾಯ ಅಲ್ಲ. ಅಪ್ಪನ ಬಗ್ಗೆ ಮಕ್ಕಳಿಗೆ ಇಷ್ಟ ಅಭಿಮಾನ ಬೇಕು. ಹಾಗೆ ಬಂದವ ಬರುವಾಗಲೇ ಸಭೆ ಪ್ರಾರಂಭವಾಗಿತ್ತು, ತಡವಾಗಿ ಬಂದ. ದೊಡ್ಡವಲ್ಲ ಹಾಗೆ ಅವನು ಹೇಳಿದ, ತಡವಾಗಿ ಬಂದ್ರೆ ದೊಡ್ಡವರು ಅಂತ ಹೇಳ್ದ. ದೊಡ್ಡವರು ತಡವಾಗಿ ಬಂದಿದ್ದಲ್ಲ, ತಡವಾಗಿ ಬಂದ್ರೆ ದೊಡ್ಡವರು ಅಂತ ಹೇಳ್ದ. ಕೆಲವರೆಲ್ಲ ಹಾಗೆ ಇಸ್ಕೊಂಡು ಹಾಗೆ ಬಂದ ಕಾಲಕ್ಕೆ ಎಲ್ಲರೂ ಅವನಿಗೆ ಗೌರವ ಕೊಟ್ಟರು. ಸಹಜ. ನಾನು ಮಾತ್ರ ಕೊಡಲಿಲ್ಲ ಅಂದ್ರೆ ಅಂತ ಅವ ಹೇಳು. ಅಧ್ಯಕ್ಷ ಪೀಠದಲ್ಲಿ ಅಲಂಕರಿಸಿದಂತ ನಾನು ಎದ್ದು ನಿಂತು ಗೌರವ ಕೊಡಬೇಕಿತ್ತಂತೆ. ಈ ಅಧ್ಯಕ್ಷರನ್ನ ಗೌರವ ಕೊಡುದು ಉಂಟ ಅಲ್ಲ, ಅಧ್ಯಕ್ಷರಿಗೆ ಗೌರವ ಕೊಡ್ತಾರ. ಅಧ್ಯಕ್ಷರಿಗೆ ಗೌರವ ನಿನ್ನ ಅಪ್ಪನಿಗೆ ಒಂದು ಗೊತ್ತಾಗಿಲ್ಲ. ಆ ಕಾಲಕ್ಕೆ ಬಾಯಿಗೆ ಬಂದಂತೆ ಮಾತಾಡಿದ, ನಿಂದಿಸಿ ಜರೆದ, ಒಂದು ಮಾತು ಹೇಳಿದ. ತಂದೆಯ ಮಾತಿಗೆ ಬೇಕಾಗಿ ನಾನು ಇವನಿಗೆ ಮಗಳನ್ನು ಕೊಟ್ಟೆ, ಮಂಗನ ಕೈಯನ್ನು ಮಾಣಿಕ್ಯ ಕೊಟ್ಟದ್ದಾಯಿತು ಅಂತ ಹೇಳಿ ಪರಿಪರಿಯಾಗಿ ನಿಂದಿಸಿ ಬಿಟ್ಟ. ಹಾಗೆ ನಿಂದಿಸಿ ನಿಂದನೆಯನ್ನ ಮನೆಗೆ ಕೊಟ್ಟ ನಾನು. ಸ್ವಾಮಿ
ನಮ್ಮ ಅಪ್ಪನ ಸ್ವಭಾವ ನಂಗೆ ಗೊತ್ತಿದ್ದು ಸ್ವಾಮಿ. ಅವನಿಗೆ ಮುಖದ ಮೇಲೆ ಮೂಗುಂಟು ಅಂತ ಹೇಳಿದ್ರು ಕೆಲವೊಮ್ಮೆ ಸಿಟ್ಟು ಬರ್ತದೆ. ಅವ ಶೀಘ್ರ ಕೋಪಿಯ ಹೊರತು ದೀರ್ಘ ದ್ವೇಷಿ ಅಲ್ಲ. ಆ ದಿವಸ ಅದು ಪ್ರಾಚೀನ ಬರಿಗೆಯಲ್ಲಿ ನಡೆದಲ್ವಾ? ಹೌದು, ಅವನಿಗೆ ಮಾತು ಹೋಗಿ ಯಾರಿಗೆ? ನಮ್ಮ ಅಪ್ಪನಿಗೆ. ನೀನ್ ಅಪ್ಪು ತಿಳ್ಕೊಂಡು ಕಡಿಮೆ ಆಯ್ತು. ಯಾಕೆ? ಅವ ಮರಿಲೇ ಇಲ್ಲ. ಅದೇ ಈ ಕಾರ್ಯವನ್ನು ಮಾಡಿದ್ದಾವ ಯಾಕೆ? ನಮಗೆ ಆಮಂತ್ರಣ ಕೊಡ್ಲಿಲ್ಲ ಯಾಕೆ? ಯಾವ ದೇಶ? ಒಂದು ನಿನ್ನನ್ನು ಕೊಡುವುದಕ್ಕೆ ಇಷ್ಟ ಇಲ್ಲದೆ ಇರುವಂತ ದ್ವೇಷ, ಇನ್ನೊಂದು ಸಭೆಯಲ್ಲಿ ನಾನು ಮಾತಾಡಲಿಲ್ಲ ಎಂಬ ಕಾರಣಕ್ಕಾಗಿ ದ್ವೇಷ. ಈ ಎರಡೂ ದ್ವೇಷವನ್ನ ಸೇರಿಸಿ ಈ ಕೃತುವನ್ನ ಮಾಡುತ್ತಾ ಇದ್ದಾನೆ. ನಮಗೆ ಆಮಂತ್ರಣ ಕೊಡಲಿಲ್ಲ ಅಂತಾದ್ರೆ ಅದೊಂದು ದುಷ್ಟ ಕೃತು. ಒಮ್ಮೆ ನಾವು ಹೋದೆವು ಅಂತಾದ್ರೆ ನಮಗೆ ಅವಮಾನ ಕಟ್ಟಿಟ್ಟ ಬುದ್ಧಿ. ಸತಿದೇವಿ, ನಮಗೆ ಆಮಂತ್ರಣ ಇಲ್ಲ, ನಾವಂತೂ ಆ ದುಷ್ಟಕೃತಿಗೆ ಹೋಗುವುದಿಲ್ಲ. ನಾನು ಹೋಗುವುದಿಲ್ಲ ಅಂತಾದ ಮೇಲೆ ನೀನು ಹೋಗುವುದು ಬೇಡ ಹೋಗದಿರೆಂಬ ಬೇಡ 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 ಹೋಗದಿರೆಂಬ ವಾಚನಾಡಿ ತಿಳಿಸದಿರೆಂಬ ಪತಿಯನು ಕಾಡಿಗಳು. ಬೇಡಿದರು ಕಂಬರಿ ದುಂಬಿ ಬೇಡ ಹೋಗದಿರೆಂಬ ವಚನವ ನಾಡಿ ಗಡಿಸದಿರೆಂಬ ಪತಿಯನ್ನು ಗಾಡಿಗಳು ಗಮನಾಗಿ ಕಂಬರಿ ದುಂಬಿ ಗೋಳಿಡುತ್ತಲೇ ಇನಿಯ
ನಿಲ್ಲದು ಮನದಲ್ಲಿ ಹೋಗಲಿ ಅಲ್ಲಿ ಹೋಗಲಿ 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 ಪ್ರಾಣ ವಲ್ಲಭ ನಿಲ್ಲದೆ ಬಗೆ ನಾಳೆ ಎಂದಳು ನಿಲ್ಲದೆ ಬಗೆ ನಿಲ್ಲದೆ ಬಗೆ ನಾಳೆ ಎಂದಳು ಪತಿಗಲ್ಲವ ಬಿಡಿದು ಮುಟ್ಟಿಸುವಳು 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 ನಾನೇ ಬರ್ತೇನೆ. ನಿಲ್ಲದೆ ಬಗೆ ನಾಳೆ ಎಂದಳು ಪತಿಗಲ್ಲವ ಬಿಡಿದು ಮುಟ್ಟಿಸುವಳು ನಿಲ್ಲದ ಮನದಲ್ಲಿ ಹೋಗದೆ ಪ್ರಾಣವಲ್ಲವ ಕಳುಹಿಸಲಾಗದೆ ನಿಲ್ಲದೆ ಬಗೆ ನಾಳೆ ಎಂದಳು ಪತಿಗಲ್ಲವ ಬಿಡಿದು ಮುಟ್ಟಿಸುವಳು ಪತಿಗಲ್ಲವ ಬಿಡಿದು ಮುಟ್ಟಿಸುವಳು ಇನಿಯ 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 ಬೇಗ ಹೋಗದು ಎಂಬ ನುಡಿಯ ಆಡಿ ಕೇಳಿಸದೆ ನಿಮ್ಮ ಬಾಯಿಂದ ಬೇಡ ಎನ್ನುವಂತಹ ನಕಾರಾತ್ಮಕವಾದ ಶಬ್ದ ಬಂತು ಅಂತಾದ್ರೆ ಮತ್ತೆ ನಾನು ಮನೆಯಿಂದ ಆಚೆ ಅಡಿಗೆ ಬಂದ್ಕೊಂಡೆ. ಯಾಕೋ ಏನು? ಆ ಬ್ರಾಹ್ಮಣರ ಬಾಯಿಂದ ನನ್ನ ಅಪ್ಪನ ಮನೆಯಲ್ಲಿ ಇಂಥದ್ದೊಂದು ವಿಶೇಷವಾದಂತಹ ಕಾರ್ಯಕ್ರಮ ನಡೀತಾ ಇದೆ ಎನ್ನುವ ವಿಷಯವನ್ನು ಕೇಳಿದ ಜನಕ್ಕೆ ನನ್ನ ಮನಸ್ಸಲ್ಲಿ ಹೋಯಿತು. ಮನಸ್ಸು ಹೋದ್ಮೇಲೆ ದೇಹವು ಅಲ್ಲೇ ಹೋಗ್ಬೇಕು, ಮನಸ್ಸು ಹೋದ್ಮೇಲೆ ಈ ದೇಹವು ಅಲ್ಲೇ ಹೋಗ್ಬೇಕು. ಯಾಕೆ ಏನು ಸ್ವಾಮಿ? ನನಗೆ ಅರ್ಥವಾಯಿತು, ನೀವು ಬರುವುದು ಮನಸ್ಸಿಲ್ಲ. ಆದರೆ ನನಗೆ ಹೋಗ್ತೇನೆ, ಹೋಗ್ತೇನಂತೆ, ವಿಶೇಷವಾದಂತಹ ಯಾಗವನ್ನು ನೋಡ್ತೇನಂತೆ, ನಾನೇ ಹಿಂದಿರುಗಿ ಬರ್ತೇನಂತೆ. ನೀವು ಬರದೆ ಹೋದ್ರೆ ನಾನು ಹೋಗ್ತೇನೆ. ಯಾಕೋ ಇನ್ನು ಬ್ರಾಹ್ಮಣರ ಬಾಯಿಂದ ವಿಷಯವನ್ನು ಕೇಳಿದ ಕ್ಷಣಕ್ಕೆ ಮನಸ್ಸು ಬುದ್ಧಿಯ ಕಡಿವಾಣವನ್ನು ಮಿಕ್ಕಿ ಮೀರಿ ಹುಚ್ಚು ಕುದುರೆ ಹಾಗೆ ಹಾರ್ತಾ ಇದೆ ಸ್ವಾಮಿ, ಓಡ್ತಾ ಇದೆ. ಅದಕ್ಕೆ ಬುದ್ಧಿಯ ಕಡಿವಾಣವನ್ನು ಹಾಕೋದ್ರಲ್ಲಿ ನಾವು ನಿರ್ಧಾರದಾಗಿದ್ದೇವೆ. ನಾ ಹೋಗ್ಬೇಕು ಸ್ವಾಮಿ, ನಾ ಹೋಗ್ಬೇಕು ಸ್ವಾಮಿ, ನಾ ಹೋಗ್ಬೇಕು. ಯಾಕೆ ಸ್ವಾಮಿ? ನೋಡಿ ಪುರಗಳ ಮುಂದೆ ಒಳಗದೆ ನಾ ಹೋಗ್ಲೇಬೇಕು, ನಾ ಹೋಗ್ಲೇಬೇಕು. ಕೇಳಿದುದು ನಿಶ್ಚಯಿಸಿ ನೋಡಿ ಪುರಗಳ ಮುಂದೆ ಒಳಗದೆ ಕೇಳಿದುದು ನಿಶ್ಚಯಿಸಿ ಮಿಗಿ ಮಾತೋಡದಿ ಮೌನವನ್ನು ತಾಳಿರಲು ನುಡಿದಳು ಮೀನಾಕ್ಷಿ ಆ ನಾವು ಎಷ್ಟೇ ಬಾರಿ ಸಾರಿ ಸಾರಿ ಹೇಳಿ ಇವಳಿಗೆ ನನ್ನ ಮಾತು ಪಥ್ಯವೇ ಆಗುವುದಿಲ್ಲ ಅಲ್ವೇ? ಹಾಗಾದ್ರೆ ಹೆಸರಿನ ಉಳಿಸ್ತಾನು, ಈಗ ನನ್ನ ವರ್ತನೆಯಲ್ಲಿ ಉಳಿಸ್ತಾನು, ಮಾತನ್ನೇ ಆಡುವುದಿಲ್ಲ.
ನನ್ನ ಮನಸ್ಸಿಗೆ ಕುದುರೆಯಾಗಿ ಆಗಿದೆ. ನನಗೆ ನಿಮ್ಮಲ್ಲಿ ಏನಾದರೂ ಬೇಡಿಕೆ ಬಂದಿದ್ದದುಂಟ? ನನ್ನನ್ನು ಕರ್ಕೊಂಡು ಹೋಗಿ ನನಗೆ ಇನ್ನೇನಾದರೂ ತಂದು ಕೊಡಿ, ನನಗೇನಾದರೂ ತಿನ್ನಿಸುವುದಕ್ಕೆ ಯಾವ ಬೇಡಿಕೆಗೂ ನಿಮ್ಮ ಮುಂದಿಟ್ಟವಳಲ್ಲ. ಆದರೆ ಇವತ್ತು ಹಾಗಲ್ಲ. ಯಾವ ಬೇಡಿಕೆ ತಾನೆ ಅಪ್ಪನ ಮನೆಯಲ್ಲಿ ನಡೆಯುವ ಕಾರ್ಯಕ್ರಮ ನಾನು ಭಾಗವಹಿಸಬೇಕು ಅಂತ ಇರುವುದಿಲ್ಲ. ಒಂದು ಅಪ್ಪನ ಮನೆಗೆ ಹೋಗಿ ಬರ್ತೀರಿ ಅಂತ ಹೇಳಿ ಇಷ್ಟೆಲ್ಲ ಸಿಟ್ಟು ಯಾಕೆ ಸ್ವಾಮಿ ನಿಮಗೆ? ಯಾಕೆ ಮಾತಾಡ್ತಾ ಇದ್ದಾರೆ? ನಿಮ್ಗೆ ಬರೋದಕ್ಕೆ ಮನಸ್ಸಿಲ್ಲ. ಆಯ್ತು ಹೌದಿ, ನೀನಾದ್ರೂ ಹೋಗಿ ಬಾ ಅಂತ ನನ್ನನ್ನು ಕಳಿಸಿಕೊಡ್ಬೋದಿತ್ತು. ಅದಕ್ಕೂ ಮನಸ್ಸಿಲ್ಲ. ಸ್ವಾಮಿ ನಾ ಹೋಗಿ ಬರ್ತೇನೆ. ಅಷ್ಟೇ ಒಂದು ನಿಮ್ಮ ಮೂಕಾರ ಸಿಕ್ಕಿದ್ರೆ ನಾನು ಹೋಗ್ತಿದ್ದೆ ಸ್ವಾಮಿ. ಆದ್ರೆ ಮಾತಾಡೋದು ಬಿಟ್ಟಿದ್ದಲ್ಲ ಮೌನವಾಗಿ. ನಂಗೆ ಗೊತ್ತಾಯ್ತು. ಹೋಗಬಾ ಗೌರಿ ಅಂತ ಕಳಿಸಿಕೊಡುವುದಕ್ಕೂ ಮನಸ್ಸಿಲ್ಲ, ಬೇಡ ಅಂತ ಹೇಳುವುದಕ್ಕೂ ಮನಸ್ಸಿಲ್ಲ, ನನ್ನ ಮನಸ್ಸನ್ನು ಮೇಯಿಸುವುದಕ್ಕೆ ನಿಮಗೂ ಮನಸ್ಸಿಲ್ಲ. ಹಾಗಾಗಿ ಸುಮ್ಮನಿದ್ದೀನಿ. ನಂಗೆ ಗೊತ್ತಾಯ್ತು. ಮೌನ ಸಮ್ಮತಿಯ ಲಕ್ಷಣ. ನೀವು ಹೋಗುದಾದ್ರೆ ಹೋಗ್ಬಹುದು, ಇರುವುದಾದ್ರೆ ಇರ್ಬಹುದು ಅಂತ ಕೆಲವು ಬುದ್ಧಿವಂತರು ಮಾಡುದು ಹೀಗೆ ಮಾತಾಡುವುದಿಲ್ಲ. ಅಂತ ಹೇಳಿದ್ರೆ ಅಪನ ಕೊಟ್ಟ ಹಾಗೆ ನಂಗೆ ಅರ್ಥ ಆಯ್ತು ಸ್ವಾಮಿ. ನೀವು ಕಳಿಸ್ಕೊಡೋದು ನಾ ಹೋಗ್ತೇನೆ. ಯಾಕೆ ನನ್ನ ಮನಸ್ಸಲ್ಲಿ ಹೋಗಿ ಆಗಿದೆ. ನಾ ಹೋಗ್ತೇನೆ ವಿಶೇಷವಾದಂತಹ ವೈಭವ ನೋಡ್ತೇನೆ. ಅಲ್ಲಿ ಎಲ್ಲರನ್ನು ಮಾತಾಡಿಸಿ. ಇಲ್ಲ ಸ್ವಾಮಿ, ಅದು ಹೋಗಿ ಮಾತನಾಡಿಸಿದ್ರೆ ಮೊದಲು ಕೇಳುವುದೇ ನಿಮ್ಮ ಯಜಮಾನರು ಬರ್ಲಿಲ್ವೇನೆ ಅಂತ. ಈ ಕೆಲವು ಹೆಂಗಸರು ಮತ್ತೆ ನೀ ಹೇಗಿದೆ ಅಂತ ಕೇಳುವುದಿಲ್ಲ, ಮತ್ತೆ ನೀನು ಯಜಮಾನರು ಬರ್ಲಿಲ್ಲ ಅಂತ ಕೇಳುವುದು. ಯಜಮಾನರು ಬರ್ಲಿಲ್ಲ ಅಂತ ಹೇಳ್ತೇನೆ, ನಾ ಹೋಗ್ತೇನೆ ವಿಶೇಷವಾದಂತಹ ಯಾಗವನ್ನು ನೋಡ್ಕೊಂಡ. ನಿಮಗೆ ಹೇಗೆ ನಮ್ಮನ್ನ ಕಳುಹಿ ಕೊಡುವುದಕ್ಕಾದ್ರೂ ನನ್ನನ್ನು ಬಿಟ್ಟಿರುವುದಕ್ಕೂ ಮನಸ್ಸಿಲ್ವ? ನಿಮ್ಮನ್ನು ಬಿಟ್ಟು ಹೋಗುವುದಕ್ಕೂ ನನಗೂ ಮನಸ್ಸಿಲ್ಲ. ದೇಹದಲ್ಲಿ ಅರ್ಥವಾಗುವಂತಹ ನಿಮ್ಮ ಅರ್ಥಾಂಗಿ ನಾನು ಒಬ್ಬನೇ ಹೋದ್ರೆ ಪೂರ್ಣ ಆಗ್ತೇನೆ. ನಾನು ನೀವು ಬರುವುದಿಲ್ಲ ಅಂತ ಆದ್ರೆ ನಾನು ಹೋಗ್ಬಾರ್ದು. ನಂಗೆ ಅರ್ಥ ಆಯ್ತು. ನಿಮ್ಗೆ ಮನಸ್ಸಿಲ್ಲ ಅಲ್ವಾ? ನಾನು ಹೋಗುದಿಲ್ಲ, ನಾನು ಇಲ್ಲೇ ಇರ್ತೇನೆ, ನಾನು ಇಲ್ಲೇ ಕೂತ್ಕೊಳ್ತೇನೆ. ಗಣಸೆ ಹೀಗಿರ್ಬೇಕು ಹೇಳ್ತೀನಿ. ಗಣಸರು ಹೀಗೆ ಮನಸ್ಸಿಲ್ವಾ? ಹೇಳ್ತೀರಾ? ಕೆಲಸ ಮಾಡ್ಲೇಬಾರ್ದು. ಅದು ಗಂಡ ಹೆಂಡತಿ ಅಂದ್ರೆ ಎಷ್ಟು ಬೇಗ ನಿನಗೆ ಅರ್ಥ ಆಯ್ತು ನೋಡು. ಹೆಂಡತಿ ಹಾಗಿರ್ಬೇಕು, ಗಣಸರು ಮಾತ್ರ ಹೀಗೆ ಇರುವುದು. ಹೆಂಡತಿ ಇಲ್ಲಾದ್ರೂ ಹೋಗ್ತಾಳೆ, ಹೋಗುದಿಲ್ವಾ? ಈ ಲೋಕದಲ್ಲಿ ಯಾವ ಗಂಡು ಹೆಂಡತಿನ ಸಂತೋಷ ಕಳಿಸ್ಕೊಡ್ತಾನೆ? ಕಳಿಸ್ಕೊಡುದಿಲ್ಲ. ಹೌದು, ಇತ್ತಿತ್ತಗಂತೂ ಕಳಿಸ್ಕೊಡಕ್ಕೆ ಹೆದರಿಕೆ. ನಾನು ಈವರೆಗೂ ಹೇಳಿ ಈಗಲಾದ್ರೂ ಕಳಿಸ್ಕೊಡಿ ಅಂತ ಹೇಳಿದ್ರೆ ದಾರಿ ಖರ್ಚಿ ಕೊಡುವುದು ಬೇಡ. ನೀವು ಕೇಳುವುದಿಲ್ಲ, ಗೊತ್ತುಂಟಾನೆ. ಹೋಗ್ಬರ್ತೇನೆ. ನಿನಗೆ ಮನಸ್ಸೇ ಸರಿ ಇಲ್ಲ. ಮನವೆಲ್ಲ ತವಲೇ ಆವರಿಸಿಕೊಂಡಿದೆ ಅಲ್ಲವೇ? ಹೌದು ಸ್ವಾಮಿ, ಈ ಪ್ರಸಂಗ ಹಾಳು ಮಾಡಿದ್ದೇವು. ಹೌದು, ಆ ಬ್ರಾಹ್ಮಣ ನೀನು ಯಾಕೆ ಹೋಗಿದೆ? ಸುಮ್ಮನೆ ಒಬ್ಬನೇ ಇದ್ದೀರ ಮತ್ತೆ ಕರೆದತ್ತು ನಾನು. ಅವ್ರು ಒಬ್ಬರೇ ಬರ್ತಾರ, ಬರುವಾಗ ಹೆಂಡತಿ ಮಕ್ಕಳಿಗೆ ಕರ್ಕೊಂಡೇ ಬಂದಿದ್ರು. ಅವ್ರು ಗಂಡ ಹೆಂಡತಿ ಬರಬೇಕು ಕಲಿತಾರೆ ನೋಡಿದೆ ನೀನು. ಹೌದು, ಬಂದವರು ಒಂದು ತಲೆಗೆ ಹುಳ ಬಿಟ್ಟಿದ್ದೇವೆ ತಲೆ. ಅವರಿಗೆ ದಾಕ್ಷಾಯಿಣಿಯು ಪ್ರಧಾನ, ಅವ್ರ ಗಂಡ ಹೆಂಡತಿಯೇ ಪ್ರಧಾನ. ನಂಗೆ ಅರ್ಥ ಆಯ್ತು ಈಗ. ಆದ್ರೆ ಒಂದು ಸ್ವಾಮಿ, ಅವ್ರು ಹೇಳುವಂತಹ ವಿಷಯವನ್ನು ಕೇಳಿದ ಕ್ಷಣಕ್ಕೆ ಎಷ್ಟೊಂದು ನಿಮ್ಮ ಮನಸ್ಸು ಹಾಳಾಗಿದೆ ಅಲ್ಲ? ಹೌದು ಸ್ವಾಮಿ, ಕಣ್ಣು ಮುಚ್ಚಿದ್ರೆ ಕಣ್ಣು ತೆಗೆದ್ರೆ ನಮ್ಮ ಒಂದು
ಕೆಲಸ ಮಾಡು. ಏನು ನೀನು ಹೋಗುದು ಯಾಕೆ? ಅವರನ್ನೆಲ್ಲ ಅವ್ರಿಗೆ ಕೊಟ್ಟಾಗ್ತಾರೆ ಬರ್ತಾರೆ ಅಂತಲ್ವ? ಎಲ್ಲರೂ ನೋಡ್ಬೇಕು, ಮಾತಾಡಿಸ್ಬೇಕು. ಕೆಲವು ದಿನ ಕಳಿವಿ ಹ. ನಾವೇ ಇಲ್ಲೊಂದು ಕೆಲಸ ಮಾಡೋಣ. ಅವ್ರನ್ನೆಲ್ಲ ಕರೆಸು. ಹೌದು, ಓ ಹಾಗೆ. ಒಂದು ಸತ್ಯನಾರಾಯಣ ವ್ರತವನ್ನು ಗಣವನ್ನು ಮಾಡೋಣ. ಅವರೆಲ್ಲ ಬರ್ತಾರೆ, ಇಲ್ಲೇ ಮಾತಾಡ್ಬಿಡೋಣ ಆಯ್ತಾ? ಆದ್ರೆ ಒಂದು ಸ್ವಾಮಿ, ಆದ್ರೆ ಯಾವಾಗ ಒಳ್ಳೆ ಮುಹೂರ್ತ ಮಾಡ್ಬೇಕು. ಒಳ್ಳೆ ಮುಹೂರ್ತ ಅಂದ್ರೆ ನಾಳೆಗೆ ನಡೀತದೆ. ಯಾಕ ನಾನು ಕಣ್ಣಿಗೆ ಕರೆದ್ರೆ ಕಣ್ಣು ಮುಚ್ಚಿದ್ರೆ ನೆನಪಾಗುವುದು. ಒಂದು ಕೆಲಸ ಮಾಡೋಣ, ಎಂತದ್ದು? ಹೀಗೆ ಸುತ್ತಾಡಿಕೊಂಡು ಬರೋಣ. ಎಂತದ್ದು? ಬ್ರಾಹ್ಮಣರು ಹೋಗಿದ್ದಾರೆ. ಮೊನ್ನೆವರೆಗೂ ಬರೀ ತಿರುಗಾಟವೇ ಆಯ್ತು. ನಾನು ತಿರುಗಾಟ ಬೇಸರ ಬಂದಿದೆ. ಇನ್ನೊಂದು ತಿರುಗಾಟ ಅದು ಬೇಡವಾ? ಬೇಡ. ಅವನ್ ಕಥೆ ಹೇಳ. ಕಥೆ ಹೌದಾ? ಹೌದಾ? ಹಾ, ಕೆಲವೊಮ್ಮೆ ಆ ವಾಹನ ತಿರುಗಾಟಕ್ಕಿಂತ ಆ ವಾಹನ ಕುತ್ಕೊಂಡು ಹೋಗುವ ನೀವು ಹೇಳುವ ಕಥೆ ಉಂಟಲ್ಲ, ಅದು ಬಹಳ ಸ್ವಾರಸ್ಯ. ಇದು ವಾಹನಗಳ ಆಡೋ ಕಥೆ ಅಲ್ಲ. ವಾಹನದ ಮೇಲೆ ಆಡೋ ಕಥೆ ಉಂಟಲ್ಲ, ಅದು ತುಂಬ ಸ್ವಾರಸ್ಯ. ಹೀಗಿರುವಾಗ ಆ ಕಥೆ ಹೇಳ್ಬಾರ್ದು. ಸ್ವಾರಸ್ಯ ಬೇಕು ಕಥೆಗೆ. ಅಲ್ಲ, ಹೀಗಿರುವಾಗ ಆ ಕಥೆ ಹೇಳ್ಬಾರ್ದು ಅಂತ. ಇದು ಬೇರೆ ರೀತಿ ಕಥೆ. ಹೌದು, ಸ್ವಾರಸ್ಯ ಉಂಟು. ಹಾ, ಸ್ವಾರಸ್ಯ ಉಂಟು. ನಿನ್ನ ಬುದ್ಧಿ ಒಂದು ಸೀಮಿತಕ್ಕೆ ಬರಬೇಕು ಅಂತಾದ್ರೆ ಹೌದು, ಆ ಬುದ್ಧಿಗೂ ಒಂದು ಗ್ರಾಸ ಆಗಬೇಕು. ಬುದ್ಧಿಗೆ ಗ್ರಾಸ ಆಗಬೇಕು, ಸ್ಥಿಮಿತ ಕಳ್ಕೊಳ್ಬಾರ್ದು. ಹೌದು, ಕಡಿವಾಣ ಹಾಕ್ಬೇಕು ಅಂತ ತಪಸ್ತನ ಹುಟ್ಟಬೇಕು. ಅಂದ್ರೆ ನನ್ನ ಆಲೋಚನೆ ಅಲ್ಲಿಂದ ಇಲ್ಲಿ ಬರ್ಬೇಕು. ಹೌದು, ಅಂತ ಒಂದು ಕಥೆಯನ್ನು ಹೇಳ್ತೇನೆ ಕೇಳು. ಅಯ್ಯೋ, ಕಥೆ ಆಗ್ಬೋದು. ಪ್ರಾಯಕ್ಕೆ ಬಂದ ಮಗ, ಪ್ರಾಯ ಬಂದ ಮಗ. ಹ, ಹಾ, ಪ್ರಾಯವನ್ನ ಕಳಕೊಳ್ಳದೆ ಹೆಂಡತಿಯನ್ನ ಕಳ್ಕೊಂಡ ಅಪ್ಪ. ಅಪ್ಪ ಇಬ್ರು ಇಬ್ರು ಮದುವೆ ಆಗಬೇಕೆಂಬ ಕಾರಣಕ್ಕಾಗಿ ಕನ್ಯಾನ್ವೇಷಣೆಗಾಗಿ ಹೊರಟಿದ್ರು. ಮಗನಿಗೆ ಹೆಣ್ಣಿಲ್ಲ, ಮತ್ತೆ ಅಪ್ಪನಿಗೆ ದುಡ್ಡಿಲ್ಲ. ಹಾಗಲ್ಲ, ಅದು ಈ ಕಥೆ ಈ ಕಥೆ. ಆಗಲೇಬೇಕು, ಕಥೆ ಆಗಲೇಬೇಕು ಅಂತ ಹೊರಟು. ಹಾಗೆ ಹುಡುಕಿ 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 ಹ್ಮ್. ಅವರು ಆಯಾಸಗೊಂಡು ಹಾ, ಆಯಾಸ ಪರಿಹಾರಕ್ಕೆ ಬೇಕಾಗಿ ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ಕೂತ್ಕೊಂಡು. ದೂರದಲ್ಲಿ ಹಾ, ಎರಡು ಹೆಣ್ಣು, ಹಾ, ಅಂದ್ರೆ ಇಬ್ಬರು ಹೆಣ್ಣು ಮಕ್ಕಳು ಇಬ್ರು ಹೆಣ್ಮಕ್ಕಳು ನೀರು ತೆಗೆದುಕೊಂಡು ಹೋಗ್ತಾ ಇದ್ರು. ಹೋಗ್ತಾ ಇದ್ರು. ಒಬ್ಬಳು ಉದ್ದ ಇದ್ರು, ಹಾ, ಇನ್ನೊಬ್ಬಳು ಕುಳ್ಳಗಿದ್ರು. ಹಾ, ಈ ಅಪ್ಪ ಮತ್ತು ಮಗ ತೀರ್ಮಾನ ಮಾಡಿ ಆಯ್ತು, ಏನಂತ ಉದ್ದ ಇರುವವಳನ್ನ ತಂದೆ ಮದುವೆ ಆಗೋದು, ಹಾ. ಕುಳ್ಳಗಿರುವವಳನ್ನ ಮಗ ಮದುವೆ ಆಗೋದು ಅಂತ. ವಾಲ, ಹಾ, ಹಾ, ಆಮೇಲೆ ಲೆಕ್ಕ ಹಾಕದೆ ಸಿಗುದಿಲ್ಲ ಅಂತ. ಅಲ್ಲ, ಅವ್ರು ಹೋಗ್ಬೇಕಲ್ಲ. ಒಪ್ಪಿಯೂ ಆಯ್ತು, ಮದುವೆಯೂ ಆಯ್ತು. ಮಗ ಉದ್ದಷ್ಟುವೆ. ಹಾ, ಮದುವೆ ಆದ್ರೆ ವಿಷಯ ಗೊತ್ತಾಯ್ತು. ಎಂತದ್ದು? ಅಲ್ಲಿರುವ ಉದ್ದ ಇದ್ದವಳು ಮಗಳು, ಮಗಳು. ಹಾ, ಮದುವೆ ಆಗಿದ್ದಾಳು ಅಪ್ಪ. ಅಲ್ಲಿರುವ ಕುಳ್ಳಗಿದ್ದವಳು ತಾಯಿ, ಮದುವೆ ಆಗಿದ್ದಾಳು ಮಗ. ಅಲ್ಲಿರುವ ತಾಯಿಯನ್ನ ಇಲ್ಲಿಯ ಮಗ ಮದುವೆ ಆಗಿದ್ದು, ಅಲ್ಲಿರುವ ಮಗಳನ್ನ ಇಲ್ಲಿಯ ಅಪ್ಪ ಮದುವೆ ಆಗಿದ್ದು. ಅದೊಂದು ಮದುವೆ ಆಯ್ತು ಅವ್ರಿಗೆ. ಅವರಿಗೂ ಸಂತೋಷ ಆಯ್ತು. ಹಾ, ಯಾರು ಬೇಸರ ಮಾಡ್ಕೊಳ್ಳಿಲ್ಲ. ಇಲ್ಲ. ಹಾ, ವರ್ಷವೂ ಕಳೆಯಿತು, ಹಾ, ಇಬ್ಬರಿಗೂ ಮಕ್ಕಳ. ವಾಲ, ಹಾ, ಹಾ. ಇಲ್ಲಿರುವ ಸಮಸ್ಯೆ ಇದೆ. ಏನು ಸಮಸ್ಯೆ? ತಂದೆಯಿಂದ ಮಗಳಲ್ಲಿ ಹುಟ್ಟಿದ ಮಗುವಿಗೂ, ಮಗನಿಂದ ತಾಯಿಯಲ್ಲಿ ಹುಟ್ಟಿದ ಮಗುವಿಗೂ ಏನು ಸಂಬಂಧ? ಅಯ್ಯೋ, ಸಂಬಂಧಿಕರು ನಮ್ಗೆ ಸ್ವಲ್ಪ ಸ್ವಾಮಿ. ನಾವೇ 25 ಜನ ಹೆಣ್ಣು ಮಕ್ಕಳು ನಮ್ಮ ಬಳಿ ಅಂತ ಹೇಳಿ ಒಟ್ಟೆಲ್ಲ ಜನ ಇಲ್ಲಿ ಮಕ್ಕಳಿಗೆ ಸಂಬಂಧ ಕೇಳಿದ್ರೆ ಅಲ್ಲಿ ನಿನ್ನ ಸಂಬಂಧ ವಿಷಯ ಆಗ್ತೇನೆ. ನಿಮ್ಮ ಸಂಬಂಧದ ವಿಷಯದ ಕಥೆ ಯಾಕೆ ಹೇಳಿದ್ರು ನೀವು? ಸಂಬಂಧದ ಕಥೆ ಹೇಳಿದ್ರೆ ನೀವು ಆ ಸಂಬಂಧದ ವಿಷಯ ನಮ್ಮ ಸಂಬಂಧಿಕರು ಕೂಡ ನಮ್ಮ ಸಂಬಂಧಿಕರು. ಅದ್ರ ಕಥೆ ಸಂಬಂಧ ಇರಬಾರ್ದು. ಅಲ್ಲ, ನೀವು ಸಂಬಂಧಿಕರು ಸುದ್ದಿ ಹೇಳಿದ್ರೆ ನಂಗೆ ನೆನಪಾಗದೆ ಹೋಗುದು ಮತ್ತೆ. ಸರಿ. ಹಾ, ಒಬ್ಬ ಮಹಾರಾಜನಿಗೆ 3 ಹಸುವನ್ನು ಕೊಟ್ಟಂತೆ. ಹಾ, ಒಂದು ಹಸು ಬರುಡು, ಇನ್ನೊಂದು ಹಸುವಿಗೆ ಹಾಲಿಲ್ಲ, ಹಾ, ಮತ್ತೊಂದು ಹಸುವಿಗೆ ಕೆಚ್ಚಲೇ ಇಲ್ಲ. ಹಾ, ಹಾಗೆ ಆ ಹಸು ಮೇಯುವುದಕ್ಕೆ ಸಾಗಿತಂತೆ. ಹಾ, ಆಚೆಯಿಂದ 3 ಬಂದರಂತೆ. ಹಾ. ಆ 3 ಹೇಗೆ? ಹ್ಮ್. ಒಬ್ಬನಿಗೆ ಕಣ್ಣು ಕಾಣುವುದಿಲ್ಲ, ಹ್ಮ್. ಮತ್ತೊಬ್ಬನಿಗೆ ದೃಷ್ಟಿ ಇಲ್ಲ, ಹ್ಮ್. ಇನ್ನೊಬ್ಬ ಕುರುಡು. ಹ್ಮ್. ಆ 3 ಒಂದಾಗಿ ಹ್ಮ್. ನೀರು ಕುಡಿಯುವುದಕ್ಕಾಗಿ ಹೋದರಂತೆ. ಹ್ಮ್. ಹಾಗೆ ಹೋದಾಗ ಬಾವಿ 3ರನ್ನ ಕಂಡನಂತೆ. ಹ್ಮ್. ಆ 3 ಬಾವಿಯಲ್ಲಿ ಒಂದು ಹೊಟ್ಟು, ಮತ್ತೊಂದು ನೀರಿಲ್ಲ, ಇನ್ನೊಂದು ಬರಡು. ಇಷ್ಟೊತ್ತಿಗೆ ನಮ್ಮಮ್ಮಿ ಕೆಂಪಟ್ಟೆ. ನೋಡು, ಸಂಬಂಧ ಇಲ್ಲದ ಕಥೆ ಅಂತ ಹೇಳಿದ್ರೆ ಸಂಬಂಧ ಇಲ್ಲದಿರೋ ಕಥೆಯನ್ನು ಹೇಳ್ತಾ ಇದ್ದೇನೆ, ಬರುಡು ಕೆರಡು ಅಂತ. ಸ್ವಾಮಿ, ನೀವು ಏನೇ ಹೇಳಿದ್ರು ನನ್ನ ಮನಸ್ಸನ್ನ ಈಗ ಎಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹುಚ್ಚು ಕುದುರೆಯ ಹಾಗೆ ಬೇಡ ರಾಜ, ನಾ ಹೋಗ್ಲೇಬೇಕು ಸ್ವಾಮಿ. ಹೋಗುವುದು ಬೇಡ, ನಾ ಹೋಗ್ಲೇಬೇಕು. ಹೋಗುವುದು ನಾ ಬೇಡ, ಹೋಗ್ಲೇಬೇಕು. ನಾ ಹೋಗ್ಲೇಬೇಕು. ಹೋಗುವುದು ಬೇಡ. ನಾ ಹೋಗ್ಬೇಕು. ನಾ ಹೋಗ್ಬೇಕು.
ಬಂದು ದರ್ಶನ ವರ್ಷದಲ್ಲಿ ಬಂದು ದರ್ಶನ ವರ್ಷದಲ್ಲಿ ನಾ ಹೋಗ್ಲೇಬೇಕು ಸ್ವಾಮಿ, ನಾ ಹೋಗ್ಲೇಬೇಕು. ನೀವೇನೇ ಹೇಳಿ ನಾ ಹೋಗ್ಲೇಬೇಕು. ಹೋದವಳು ಒಂದಿಬ್ಬರು ಯಾರು ನೋಡಿ ಹಿಂದಿರುಗ್ತಾನೆ. ನಾ ಹೋಗ್ಲೇಬೇಕು, ನಾ ಹೋಗ್ತೇನೆ. ನೀವೆಷ್ಟೇ ಹೇಳಿ ಏನು ಹೇಳಿ ಸ್ವಾಮಿ, ನನ್ನ ಮನಸ್ಸು ಕಡಿವಾಣ ಹೊರಟಾಗ್ತಾ ಇಲ್ಲ. ನಾ ಹೋಗ್ಲೇಬೇಕು, ನಾ ಹೋಗ್ತೇನೆ. ಯಾರ ಸಪದನ ನೋಡ್ತೇನೆ. ನನ್ನ ಆಶೀರ್ವದಿಸು ಸ್ವಾಮಿ, ನಾ ಹೋಗ್ಲೇಬೇಕು.